ಬ್ರೇಕ್ನ ಬಳಿಕ ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿಚಂದ್ರನ್ ಹಂಸಲೇಖ ಜೋಡಿ ಕನ್ನಡ ಸಿನಿಮಾ ರಂಗ ಅಷ್ಟೇ ಅಲ್ಲ, ಭಾರತೀಯ ಸಿನಿಮಾ ರಂಗ ಕೂಡ ನೆಚ್ಚಿಕೊಂಡಂತಹ ರೇರ್ ಆ್ಯಂಡ್ ಸೂಪರ್ ಹಿಟ್ ಕಾಂಬಿನೇಷನ್. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದಂತಹ ಸುಮಾರು 95ರಷ್ಟು ಹಾಡುಗಳು ಸೂಪರ್ ಹಿಟ್ ಆಗಿದ್ವು. ಇದು ಭಾರತೀಯ ಸಿನಿಮಾ ರಂಗದಲ್ಲೇ ಒಂದು ದಾಖಲೆ. ನಾನು ನನ್ನ ಹೆಂಡತಿ ಸಿನಿಮಾದ ಯಾರೇ ನೀನು ಚೆಲುವೆ ಸಾಂಗ್ನಿಂದ ಹಿಡಿದು ಪ್ರೀತ್ಸೋ ತಪ್ಪ ಸಿನಿಮಾದ ಬಂಗಾರದಿಂದ ಬಣ್ಣನ ತಂದ ಸಾಂಗ್ವರೆಗೂ ಎಲ್ಲವೂ ಜನಪ್ರಿಯ. ರವಿಚಂದ್ರನ್ ರವರು ಕನ್ನಡ ಸಿನಿಮಾ ರಂಗದ ಅಜಾತ ಶತ್ರು ಅಂದರೆ ತಪ್ಪಿಲ್ಲ. ಅಣ್ಣ ಅವರಿಂದ ಇತ್ತೀಚಿನ ಜನರೇಷನ್ವರೆಗೂ ಕ್ರೇಜಿ ಸ್ಟಾರ್ ಅಂದರೆ ಅದೇ ಗೌರವ, ಅಷ್ಟೇ ಅಭಿಮಾನ. ಹೀಗಾಗಿ ಅವರು ಸಹ ಬಹಳಷ್ಟು ಸ್ಟಾರ್ಗಳೊಂದಿಗೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ. ಆ ಸಿನಿಮಾಗಳು ಕೂಡ ಭರ್ಜರಿ ಹಿಟ್ ಅನಿಸಿಕೊಂಡಿವೆ. ಅಂತಹ ಸಿನಿಮಾಗಳಲ್ಲಿ ಒಂದು ಅಂಬರೀಷ್ ಹಾಗೆ ಅನಂತ್ ನಾಗ್ ಜೊತೆ ನಟಿಸಿದಂತಹ ಸೂಪರ್ ಎಂಟರ್ಟೈನ್ಮೆಂಟ್ ಸಿನಿಮಾ ಬ್ರಹ್ಮ ವಿಷ್ಣು ಮಹೇಶ್ವರ ಸಿನಿಮಾ. ಈ ಸಿನಿಮಾದಲ್ಲಿ ರವಿಚಂದ್ರನ್ ಲಾಯರ್ ಆಗಿ, ಅಂಬರೀಷ್ ಡಾಕ್ಟರ್ ಆಗಿ, ಅನಂತ್ ನಾಗ್ ಪೊಲೀಸ್ ಆಗಿ ಸೂಪರ್ ಎಂಟರ್ಟೈನ್ಮೆಂಟ್ ನೀಡಿದ್ರು. ಈ ಮೊಕದ್ದಮೆ ಒಂದು ರೀತಿ ತ್ರಿಶೂಲ ಇದ್ದ ಹಾಗೆ, ಎಲ್ಲಿ ಮುಟ್ಟಿದ್ರೆ ಎಲ್ಲಿ ಚುಚ್ಕೊಳ್ಳುತ್ತೋ ಗೊತ್ತಿಲ್ಲ. ಇಲ್ಲಿ ನಿಂತಿರೋ ಈ ಪ್ರತಿವಾದಿ ಅಬ್ರಹಾಂ ಅನ್ನೋರು ಯುವಕರಿಗೆ ಗಾಂಜಾ, ಹೆರಾಯಿನ್ ಮಾದಕ ವಸ್ತುಗಳನ್ನ ಮಾರಿ ಅವರನ್ನ ದುಶ್ಚಟಗಳಿಗೆ ಬಲಿ ಕೊಟ್ಟು ಭಾವಿ ಭಾರತದ ಪ್ರಜಾಕೋಟಿನ ನಾಶಪಡಿಸ್ತಿದ್ದಾರೆ ಅನ್ನೋದು ಸರ್ಕಾರ ಈತನ ಮೇಲೆ ಹೂಡಿರೋ ಮೊಕದ್ದಮೆ. ಆದ್ರೆ ಕನ್ನಡಿಲಿ ಪ್ರತಿಬಿಂಬ ಕಾಣೋ ಹಾಗೆ ಸತ್ಯ ಕಾಣ್ತಿದ್ರು ಇಂಥವ್ರನ್ನ ಏನೂ ಮಾಡಕ್ಕಾಗ್ತಿಲ್ಲ. ಯಾಕೆ? ಸರ್ಕಾರ ತಾನು ಸೃಷ್ಟಿಸಿರೋ ಕಾನೂನು ಪ್ರಕಾರ ಹೆಲ್ಪ್ಲೆಸ್ ಆಗದೆ ಹೋಗಿದ್ದಿದ್ರೆ ಬೇರೆ ದೇಶಗಳ ತರ ಈ ಅಪರಾಧಕ್ಕಾಗಿ ಮರಣ ಶಿಕ್ಷೆ ವಿಧಿಸಬಹುದಾಗಿತ್ತು. ಆದ್ರೆ ನಮ್ಮ ಕಾನೂನಲ್ಲಿರೋ ದೌರ್ಬಲ್ಯನ ಉಪಯೋಗಿಸ್ಕೊಂಡು ಇವರು ತಪ್ಪಿಸ್ಕೊತಿದ್ದಾರೆ. ಈ ಸತ್ಯ ನಮಗ್ ಗೊತ್ತಿದ್ರು ಕಾನೂನನ್ನು ಬಲಪಡಿಸೋ ಕ್ರಮ ತಗೊಳ್ಳದೆ ನಾವು ಸುಮ್ಮನಿದ್ದೀವಿ. ನಾನೊಬ್ಬ ಸರ್ಕಾರಿ ವಕೀಲನಾಗಿ ನಿರ್ದಾಕ್ಷಿಣ್ಯವಾಗಿ ನಿಜ ಹೇಳೋದಾದ್ರೆ ಈ ಕೇಸೆ ಅಶುದ್ಧವಾಗಿದೆ. ವಾಟ್ ಯು ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್? ಮೈ ಲಾರ್ಡ್, ಈ ಅಪರಾಧಿ ಮಾದಕ ವಸ್ತುಗಳನ್ನ ಮಾರ್ತಿರೋವಾಗಲೇ ಪೊಲೀಸ್ನವರು ರೆಡ್ ಹ್ಯಾಂಡ್ ಆಗಿ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಈತನ ಮುಂದೆ ನಿಂತು ಸಾಕ್ಷಿ ಹೇಳಿ ನ್ಯಾಯ ಉಳಿಸಕ್ಕೆ ಒಂದು ಸಾಕ್ಷಿನೂ ಸಿಗ್ತಿಲ್ಲ. ಅದ್ರ ಬದಲು ಇಂಥ ದೇಶದ್ರೋಹಿಗಳನ್ನು ಉಳಿಸೋಕೆ ಈ ನಮ್ಮ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ. ಇದು ನಮ್ ದುರಾದೃಷ್ಟ. ಯುವರ್ ಆನರ್, ಈ ಆಪಾದಿತ ಕೇವಲ ಆಯುಧ ಇದ್ದ ಹಾಗೆ. ಇವನನ್ನು ಶಿಕ್ಷಿಸಿ ಏನೂ ಪ್ರಯೋಜನ ಇಲ್ಲ. ಈ ಆಯುಧ ಹಿಡಿದಿರೋನು ಸಹಸ್ರ ಮುಖಗಳು, ಸಾವಿರಾರು ಕೈಗಳು ಇರೋ ನರರೂಪ ರಾಕ್ಷಸ. ಅವನು ತುಂಬಾ ಬಲಶಾಲಿ ಯುವರ್ ಆನರ್. ಅವನ ಒಂದು ತಲೆ ಕತ್ತರಿಸಿದ್ರೆ ಮತ್ತೊಂದು ತಲೆ ಹುಟ್ಟುತ್ತೆ. ಅವನ ಒಂದು ಕೈ ಕತ್ತರಿಸಿದ್ರೆ ಸಾವಿರಾರು ಕೈಗಳು ಹುಟ್ಟು ಬಿಡುತ್ತವೆ. ಆ ರಾಕ್ಷಸನ ಕಡೆ ಮನುಷ್ಯರು ಪೊಲೀಸ್ ಯೂನಿಫಾರ್ಮ್ ಅಲ್ಲೂ ಇರ್ತಾರೆ, ವಕೀಲರು ಗೌನನ್ನು ಹಾಕೋತಾರೆ. ಆದ್ರಿಂದ ಅವನ ಎಲ್ಲಾ ತಲೆ ಕೈ ಒಂದೇ ಸಲ ಕತ್ತರಿಸೋ ತನಕ ಅವನ ಸಾಯೋಲ್ಲ. ಐ ಅಬ್ಜೆಕ್ಟ್ ಮೈ ಲಾರ್ಡ್. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಈ ಕೇಸಿಗೆ ಸಂಬಂಧಪಟ್ಟ ಮನುಷ್ಯನ ಬಗ್ಗೆ ವಾದ ಮಾಡೋದು ಬಿಟ್ಟು ಯಾರೋ ರಾಕ್ಷಸರ ಬಗ್ಗೆ ಬೇಕಾಬಿಟ್ಟಿ ಮಾತಾಡ್ತಾ ಇದ್ದಾರೆ. ಸರ್ಕಾರದ ವಕೀಲರು ಮನಃಪೂರ್ತಿಯಾಗಿ ಮಾತಾಡೋದಾದ್ರೆ ಬೇಕಾದಷ್ಟು ವಿಷಯಗಳಿವೆ. ಸರ್ಕಾರ ಸುಳ್ಳು ಸಾಕ್ಷಿಗಳನ್ನ ಹೇಗೆ ನಿಲ್ಲಿಸುತ್ತೆ ಅಂತ ಹೇಳಿ, ಹೇಗೆ ನಿರಪರಾಧಿಗಳಿಗೆ ಶಿಕ್ಷೆ ಕೊಡಿಸುತ್ತೆ ಅನ್ನೋದನ್ನ ಹೇಳಿ, ಹೇಗೆ ವಾರಂಟ್ ಇಲ್ಲದೆ ಇನ್ಸ್ಪೆಕ್ಟರ್ ಮಹೇಶ್ ಅವರು ರಾಕ್ಷಸರಾಗಿ ಬಂದು ಬ್ರೆಡ್ ಅಂಗಡಿ ಸೀಲ್ ಮಾಡಿ ಪ್ರತಿವಾದಿನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ನಂದು ಒಂದೇ ಸವಾಲು. ಅಪವಾದ ಹೊರಿಸಿ ಕೋರ್ಟ್ ಕಟ್ಕಟ್ಟೆ ಮೇಲೆ ನಿಲ್ಲಿಸಿರೋ ನನ್ನ ಕ್ಲೈಂಟ್ ಶಿಕ್ಷೆ ವಿಧಿಸೋದಕ್ಕೆ ನಿಮ್ಮ ಹತ್ರ ಯಾವ ಸಾಕ್ಷಿ ಆಧಾರನೂ ಇಲ್ಲ. ಇದೆ, ನನಗಿರೋ ಸಾಕ್ಷಿ ಆಧಾರ ಎಲ್ಲ ಇಲ್ಲಿದೆ. ಪ್ಯಾಲೇಸ್ ಆರ್ಚರ್ಡಲ್ಲಿರೋ 12 ಲಕ್ಷ ಬೆಲೆ ಬಾಳೋ ಬಂಗಲೋ ಡಾಕ್ಯುಮೆಂಟ್ಸ್, ಅದರ ಬೀಗದ ಕೈ ಯುವರ್ ಆನರ್. ಎಸ್, ಯು ಕ್ಯಾನ್ ಪ್ರೊಸೀಡ್ ವಿತ್ ದಟ್. ಈ ಬಹುಮಾನ ನನಗೆ ಕೊಡ್ತಿರೋದು ಯಾರು ಗೊತ್ತಾ? ನಮ್ಮ ಆನರಬಲ್ ಡಿಫೆನ್ಸ್ ಲಾಯರ್. ಇದಕ್ಕೆ ನಾನು ಏನು ಮಾಡಬೇಕಾಗಿದೆ ಅಂದ್ರೆ, ಈ ಪ್ರತಿವಾದಿ ಮಿಸ್ಟರ್ ಅಬ್ರಹಾಂ ಮೇಲೆ ಸರ್ಕಾರ ಹೂಡಿರೋ ಕೇಸ್ನ ಸರ್ಕಾರದ ವಕೀಲನಾಗಿ ನಾನೇ ಕೊಲೆ ಮಾಡಬೇಕು. ಈ ದೇಶದ್ರೋಹಿನ ನಿರಪರಾಧಿ ಅಂತ ನಿರೂಪಿಸಬೇಕು. ಆಗ ಇದು ನಂದಾಗತ್ತೆ. ಹೌದಾ ಮಿಸ್ಟರ್ ಡಿಫೆನ್ಸ್ ಲಾಯರ್? ಸುಳ್ಳು, ಬರೀ ಸುಳ್ಳು, ಎಲ್ಲ ಕಟ್ಕತೆ. ಇದನ್ನ ಯಾರು ನಂಬೋದಿಲ್ಲ. ನೀವು ಹೇಳೋದೆಲ್ಲ ಸತ್ಯ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಸಾಕ್ಷಿ ನಿಮ್ಮ ಮುಖದಲ್ಲಿ ಕಾಣ್ತಿರೋ ಗಾಬರಿ, ನಿಮ್ಮ ಕಣ್ಣಲ್ಲಿ ಕಾಣ್ತಿರೋ ಭಯ, ಈ ಕೂಗಾಟ ಹಾರಾಟದಿಂದ ಏರ್ಪೇರಾಗ್ತಿರೋ ನಿಮ್ಮ ಹೃದಯ ಚಲನೆ. ಈ ಸಾಕ್ಷಿನೂ ಸಾಲ್ತೆ ಹೋದ್ರೆ ಯುವರ್ ಆನರ್, ಬೇಕರಿ ಓನರ್ ರಾಮಾನುಜಂನ ಕರೆಸೋಕೆ ಅನುಮತಿ ಕೊಡಬೇಕಾಗಿ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ಟರ್ ರಾಮಾನುಜಂ, ಈ ಅಬ್ರಹಾಂ ಅನ್ನೋರು ನಿಮಗೆ ಗೊತ್ತಾ? ಚೆನ್ನಾಗಿ ಗೊತ್ತು ಸರ್. ಈ ಮನೆಹಾಳಿನಿಂದನೇ ನನ್ನ ಬೇಕರಿ ಕೆಟ್ಟ ಹೆಸರು ಬಂದದ್ದು. ಹುಡುಗರಿಗೆ ಬ್ರೆಡ್ ಬಂದ್ನಲ್ಲಿ ಮಾದಕ ಪದಾರ್ಥ ಸೇರಿಸಿ ಬಲವಂತವ ನನ್ನ ಕೈಲಿ ಮಾರ್ತಿದ್ದ ಸರ್. ಇವನ್ ಮಾಡ್ತಿದ್ದ ಅನ್ಯಾಯ ನೋಡಿ ಸಹಿಸ್ತಾ ಇರ್ದೆ. ಒಂದ್ ದಿವಸ ತಿರುಗಿ ಬಿದ್ದೆ. ಎಲ್ಲ ಸೇರ್ಕೊಂಡು ಸಿಕ್ಕಾಪಟ್ಟೆ ಹೊಡೆದು ನಾನು ಚಾಕು ಹಾಕ್ಬಿಟ್ಟೆ ಸರ್. ನಾನು ಬದುಕೋದೇ ಕಷ್ಟವಾಗಿತ್ತು. ಅಷ್ಟರಲ್ಲಿ ಡಾಕ್ಟರ್ ಬ್ರಹ್ಮೇಂದ್ರ ಅವರು ನನ್ನ ಪ್ರಾಣ ಉಳಿಸಿದ್ರು ಸರ್. ಅದರಿಂದ ಇಲ್ಲಿ ಬಂದು ಸಾಕ್ಷಿ ಹೇಳೋದಕ್ಕೆ ಸಾಧ್ಯವಾಯಿತು. ದಟ್ಸ್ ಆಲ್ ಯುವರ್ ಆನರ್. ಈ ಮೊಕದ್ದಮೆಯಲ್ಲಿ ಪ್ರತಿವಾದಿ ಅಬ್ರಹಾಂ ಮೇಲೆ ಸರ್ಕಾರ ಹೂಡಿದ ಆರೋಪ ಪೂರ್ತಿಯಾಗಿ ರುಜುವಾತಾಗಿದೆ.
ಕೋರ್ಟ್ನ ದೃಷ್ಟಿಯಲ್ಲಿ ಇದು ಕೊಲೆಗಿಂತಲೂ ಘೋರವಾದ ಅಪರಾಧ. ಈ ಅಪರಾಧಕ್ಕೆ ನ್ಯಾಯಾಲಯ ಮರಣದಂಡನೆಯನ್ನೇ ವಿಧಿಸಬಹುದಾಗಿತ್ತು. ಆದರೆ ನ್ಯಾಯಾಲಯದ ಇತಿಮಿತಿಗಳನ್ನು ಅರಿತು ಅಪರಾಧಿಗೆ 5 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಹಲೋ ಡಾರ್ಲಿಂಗ್, ಹೋಗೋಣ? ಒಂದ್ ನಿಮಿಷ ಲಿಪ್ಸ್ಟಿಕ್ ಹಾಕೊಂಡ್ಬಿಡ್ತೀನಿ. ಅಯ್ಯೋ ಏನ್ರಿ ನೀವು, ಗಲ್ಲ ಎಲ್ಲ ಲಿಪ್ಸ್ಟಿಕ್ ಆಗೋಯ್ತಲ್ಲ. ಆಗ್ಲಿ ಬಿಡು, ನಾವೇನ್ ಇಂಗ್ಲೆಂಡಿಗೆ ಹೋಗ್ತಿದೀವ? ಅಪ್ಪ ಅಮ್ಮನ್ ನೋಡೋಕೆ ಹಳ್ಳಿಗೆ ಹೋಗ್ತಿದೀವಿ. ನಮ್ಮ ಹಳ್ಳಿ ಜನಕ್ಕೆ ಲಿಪ್ಸ್ಟಿಕ್ ಅಂದ್ರೆ ಗೊತ್ತಿಲ್ಲ. ನಿನ್ ತುಟ್ಟಿಂದ ರಕ್ತ ಸುರಿತಿದೆ ಅಂತ ತಿಳ್ಕೊಂಡು ಹೆದರು ಬಿಟ್ಟ. ಬಾ, ಸರಿ ಮಾಡ್ತೀನಿ. ಏನು ಬೇಕಾಗಿಲ್ಲ ನಿಮ್ ನಡಿ. ನಾಳೆ? ಅಯ್ಯೋ ರೀ. ಅಪ್ಪ ಇನ್ಸ್ಪೆಕ್ಟ್ರೆ, ಆಗ್ಲೂ ತೆಗ್ದಿದೆ ಅಂತ ಒಳಗ್ ಬಂದಿದೀವಿ. ನಿನ್ ಪ್ರೇಮ ಕಲಾಪ ಎಲ್ಲ ಮುಗ್ದಿದ್ದು ಹೇಳು, ಕಂಪ್ಲೀಟ್ ಆಗಿ ಕಂಡ್ಬಿಡ್ತೀವಿ. ಮದುವೆಯಾಗಿ ಅಷ್ಟು ವರ್ಷ ಆಯ್ತು, ನಮ್ಮಿಬ್ಬರ ಮಧ್ಯೆ ಏನೋ ಪ್ರೇಮ ಕಲಾಪ? ಅವಳು ಲಿಪ್ಸ್ಟಿಕ್ ಸರಿ ಮಾಡ್ತಾ ಇದ್ದೆ. ಅತ್ತಿಗೆ ಲಿಪ್ಸ್ಟಿಕ್ ನ ನೀನ್ ಸರಿ ಮಾಡ್ತಿದ್ಯಾ, ಇಲ್ಲ ನಿನ್ ಲಿಪ್ಸ್ ನ ಅತ್ತಿಗೆ ಸರಿ ಮಾಡ್ತಿದ್ಲಾ? ಯಾರ್ ಲಿಪ್ಸ್ಟಿಕ್ ಯಾರು ಸರಿ ಮಾಡಿದ್ರು ಅನ್ನೋದು ನಿನಗೆ ಅರ್ಥವಾಗೋದಿಲ್ಲ. ನೀನು ಚಿಕ್ಕ ಹುಡುಗ. ಯಾರು ನಾನು? ಇವನು ಚಿಕ್ಕ ಹುಡುಗನಾ? ನೋಡು, ಇವನು ಒಂದ್ಸತಿ ನಮ್ಮ ಆಸ್ಪತ್ರೆಗೆ ಬಂದ. ಒಂದ್ಸಲ ದೂರದಿಂದ ನಮ್ ನರ್ಸ್ ನೋಡ್ದ ಅಷ್ಟೇ. ಲೋ ಮಹೇಶ, ಈ ಬ್ರಹ್ಮೇಂದ್ರನ್ ಬಿಟ್ಟು ನೀನ್ ಒಬ್ನೇ ಮದುವೆ ಆಗಿದ್ದು ಸ್ವಲ್ಪನೂ ಸರೋಗ್ಲಿಲ್ಲ. ಇವನ್ ತಾಪತ್ರಯ ನೋಡಕ್ ಆಗ್ತಿಲ್ವಾ? ನಿಜವಾಗ್ಲೂ ಆ ನರ್ಸ್ ಕತೆ ಇವಂದು, ನಂದಲ್ಲ. ಮೊದ್ಲು ಇವನ್ಗೊಂದ್ ಮದುವೆ ಮಾಡಿಸ್ಬಿಡ. ಚಿಕ್ಕ ವಯಸ್ಸಿನಿಂದ ನನ್ನಿಂದ ದೂರವಾದ ನನ್ನ ತಂಗಿ ಸಿಗ್ಬೇಕು. ಅವಳೇ ಇವನಿಗೆ ಸರಿಯಾದ ಜೋಡಿ. ಹೀಗೆ ಮಾತಾಡ್ತಾನೆ ಇರ್ತಿರೋ ಇಲ್ಲ ಊರ್ಗ್ ಹೊರಡ್ತಿರೋ? ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.